ಕರ್ತನಾಮದಲ್ಲಿ ಸ್ತೋತ್ರ. ನಿಮ್ಮೆಲ್ಲರಿಗೆ ಶುಭ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ ಸ್ತೋತ್ರ. ಕರ್ತನೇ ಸ್ತೋತ್ರ 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 ಸ್ತೋತ್ರ. ಯೇಸು ಕ್ರಿಸ್ತನು ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನೆಲ್ಲರನ್ನೂ ಪರಿಶುದ್ಧವಾಗಿ ಜೀವಿಸಬೇಕಂತ ದೇವರ ಆಶೆ. ಸಾಮರ್ಥ್ಯ ಕೊಟ್ಟಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ, ನಮ್ಮನ್ನು ಬಲಪಡಿಸಿದ್ದಾನೆ. ಲೂಕಾಸ್ ಸುವಾರ್ತ, ಯೋಹಾನು ಸುವಾರ್ತ 12ನೇ ಅಧ್ಯಾಯ 20ರ ವಚನ. ಇದೆಲ್ಲದವರ ದೇವರ ಆರಾಧನೆ ಮಾಡಬೇಕಂತ ಜಾತ್ರೆಗೆ ಬಂದವರು ಕೆಲವು ಮಂದಿ ಗ್ರೀಕರು. ಅವರು ಗಲಿಲಾಯದ ಅಲ್ಲಿರುವ ಬೆತ್ಸಾಯಿದ ಊರದಲ್ಲಿರುವ ಫಿಲಿಪ್ಪನ ಬಳಿಗೆ ಬಂದು, ಅಯ್ಯ, ಯೇಸುವನ್ನು ನೋಡಬೇಕೆಂದಿದ್ದೇವೆ ಎಂದು ಅವನನ್ನು ಬೇಡಿಕೊಂಡರು. ಫಿಲಿಪ್ಪನು ಬಂದು ಆಂದ್ರೆಯನ್ನು ಹೇಳಿದ. ಆಂದ್ರೆಯು ಫಿಲಿಪ್ಪನು ಯೇಸುವಿಗೆ ಹೇಳಿದರು. ಆಗ ಯೇಸು ಉತ್ತರ ಕೊಟ್ಟಿದ್ದೇನೆಂದರೆ, ಈಗ ದೈವಾರಾಧನೆ ಮಾಡಬೇಕು ಅಂತ ಜಾತ್ರೆಗೆ ಬಂದರು. ಆ ಜಾತ್ರೆಯಲ್ಲಿ ಯೇಸು ನೋಡಬೇಕು ಅಂತ ಆಸೆ ಪಟ್ಟರು. ಯೇಸು ಕ್ರಿಸ್ತನ ದರ್ಶನವನ್ನು ಮಾಡಿಕೊಂಡ್ರು. ಯೇಸು ಕ್ರಿಸ್ತನನ್ನು ನೋಡುವುದಕ್ಕೆ ಶಿಷ್ಯರು ಅಲೆಕ್ಟ್ ಆಗ್ತಾ ಇದ್ದಾರೆ. ಆಂದ್ರೆಯ ಬಂದು ಫಿಲಿಪ್ಪನ ಹತ್ರ ಬಂದ. ಫಿಲಿಪ್ ಏನು ಮಾಡಿದ ಅಂದರೆ, ಅವರೆಲ್ಲರನ್ನು ಒಟ್ಟುಗೂಡಿಸಿ, ಅಪ್ಪ ಏಸಪ್ಪ, ನೀವು ವಾಕ್ಯ ಹೇಳ್ರಿ ಸ್ವಾಮಿ ಅಂತ ಸ್ವಲ್ಪ ಹೊತ್ತಾಯಿತು ಬಂದ್ಬಿಡ್ತಾರೆ ಅಂತಂದು ಹೇಳಿ ಅಲ್ಲಿ ಒಂದು ಸಭೆ ಏರ್ಪಾಟು ಮಾಡಿ, ಆ ಸಭೆಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ, ಘನಪಡಿಸುವುದಕ್ಕೆ, ಮಹಿಮೆಪಡಿಸುವುದಕ್ಕೆ ಅಲ್ಲೊಂದು ಸಭೆ ಏರ್ಪಾಟು ಮಾಡಿದ್ದಾರೆ. ಅಲ್ಲಿ ಯೇಸು ಕ್ರಿಸ್ತನು ಬಂದು ಏನು ಹೇಳ್ತಾ ಇದ್ದಾನೆ ಅಂದರೆ, ನೋಡ್ರಿ, ಮನುಷ್ಯಕುಮಾರನು, ಈಗ ಯೇಸು ಕ್ರಿಸ್ತನು ಉಪದೇಶ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನ ವಾಕ್ಯವು ಹೇಳ್ತಾ ಇದ್ದಾನೆ. ನಾವು ಕೇಳೋಣ ಏನು ಹೇಳ್ತಾ ಇದ್ದಾನೆ ಅಂದರೆ, ಮನುಷ್ಯಕುಮಾರನು ತನ್ನ ಮಹಿಮೆ ಪದವಿಯನ್ನು ಹೊಂದುವ ಸಮಯ ಬಂದಿದೆ. ಇದು ಅಂಡರ್ಲೈನ್ ಮಾಡ್ಕೊಂಬೇಡ್ರಿ. ಮನುಷ್ಯಕುಮಾರನು ಮಹಿಮೆ ಹೊಂದುವುದಕ್ಕೆ ಸಮಯ ಬಂದಿದೆ. ಓಕೆನಾ? ಈಗ ನಿಮಗೆ ನಿಜವಾಗಿ ಹೇಳುತ್ತೇನೆ, ಗೋಧಿವೆ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ, ಒಂದೇಯಾಗಿ ಉಳಿದಿದ್ದರೆ, ಸತ್ತರೆ ಬಹಳ ಫಲ ಕೊಡುವುದು. ತನ್ನ ಪ್ರಾಣದ ಮೇಲೆ ಮಮತೆ ಇಡುವನು ಅದನ್ನು ಕಳ್ಕೊಳ್ಳುವನು. ಇದು ಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಾಗೆ ಮಾಡುವನು, ನಿತ್ಯ ಜೀವಕ್ಕಾಗಿ ಕಾಪಾಡಿಕೊಳ್ಳುವನು. ಯಾವುದೆಂದರೆ, ನನ್ನ ಸೇವೆಯಲ್ಲಿ ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕರು ಸಹ ಇರುವರು ಎಂದು ಹೇಳಿದರು. ಈಗ ಗೋಧಿವೆ ಕಾಳು ಸಾಯಬೇಕು ಅಂದರೆ ಯೇಸು ಕ್ರಿಸ್ತನ ಸೇವೆ ಮಾಡೋರು, ಬಾಪ್ತಿಸೋ ತಗೊಳ್ಳೋರು ಸಾಯಬೇಕು. ಪಾಪ ಇರಬಾರ್ದು. ಪಾಪಕ್ಕೆ ಬರುವ ಸಂಬಳ ಮರಣ. ಪಾಪವನ್ನು ಎಲ್ಲ ನೀಗಿಸಬೇಕು, ಪಶ್ಚಾತ್ತಾಪ ಪಡಬೇಕು, ಹೊಸ ಮನಸ್ಸು ಹೊಂದಬೇಕು, ಮಾರು ಮನಸ್ಸು ಹೊಂದಬೇಕು, ಸುವಾರ್ತೆ ಕೇಳಬೇಕು, ಸಿದ್ಧಪಡಬೇಕು, ಬಾಪ್ತಿಸ ತಗೊಂಡಾಗೆ ಸತ್ತು ಹೋಗಬೇಕು. ಯಾಕೆಂದರೆ ನಿನಗೆ ಕೆಲಸ ಕೊಡ್ತಾ ಇದ್ದಾನೆ ದೇವರು. ಏನು ಕೆಲಸ ಅಂದರೆ, 2 ಕಣ್ಣಾಗಿ ಮಾಡಿದ್ದಾನೆ. ಗೊತ್ತಲ್ಲ ನಿಮಗೆ, ಪ್ರಕಟಣೆ ಗ್ರಂಥದಲ್ಲಿರುತ್ತೆ 2 ಕಣ್ಣು. ಏನಂದರೆ, ಒಂದು ರಾಜರನ್ನಾಗಿ ಮಾಡಿದ್ದಾನೆ, ಇನ್ನೊಂದು ಕಣ್ಣಿಗೆ ಯಾಜಕರನ್ನಾಗಿ ಮಾಡಿದ್ದಾನೆ. ಯಾಜಕರು ಬಲಿಪೀಠ ಕಟ್ಟಬೇಕು, ಪ್ರಾರ್ಥನೆ ಮಾಡಬೇಕು, ವಾಕ್ಯ ಹೇಳಬೇಕು, ಸುವಾರ್ತೆಯಲ್ಲಿರುವ ಎಲ್ಲ ಅಡುಗೆ ಭಾಗವ ಆತ್ಮದ ವಿಷಯದಲ್ಲೂ ಹೇಳಬೇಕು. ಅದಕ್ಕಾಗಿ ಅವರು ಕಟ್ಟಲ್ಪಡಬೇಕು. ಅವರಿಗೆ ಯಾಜಕರು ಅಂತಂದು ಹೆಸರು ಹೇಳಿದ್ದಾರೆ. ರಾಜರು ಏನಂದರೆ, ವಿಶ್ವಾಸಿಗಳು ರಾಜರು. ಬಾಪ್ತಿಸ ತಗೊಂಡ ಮೇಲೆ ಅವರು ಸಾಯಬೇಕು. ಸತ್ತ ಮೇಲೆ ಅವರು ಹೇಳೋದೇ ಅವರಿಗಿರುವ ದೇವರು ಕೊಡೋ ಕೆಲಸ ಮಾಡೋದು. ಮುರಿಯಲ್ಪಡಬೇಕು. ಆಳವಾದ ಆತ್ಮ ಆಳವಾಗಿ ಇಳಿಬೇಕು. ಈಗ ದೇವರು ಹೇಳುವ ಮಾತು ನಾವು ಕೇಳ್ತೀವಿ. ದೇವರು ಏನಂತ ಹೇಳಿದ್ದಾರೆ, ಮನುಷ್ಯಕುಮಾರನು ಮಹಿಮೆ ಹೊಂದುವ ಸಮಯ ಬಂದಿದೆ. ಮಹಿಮೆ ಹೊಂದಬೇಕಂದ್ರೆ ಇನ್ನು ಏನು ಮಾಡಬೇಕು? ವಾಗ್ದಾನ ಏನು ಮಾಡಬೇಕು? ಪಡಿಬೇಕು. ವಾಗ್ದಾನ ಎಲ್ಲಿದೆ? ರಾಜ್ಯವು, ಶಕ್ತಿಯು, ಬಲವು ಈಗ ಕ್ರಿಸ್ತನದಾಯಿತು. ಶತ್ರು ಬಲದ ಮೇಲೆ ಎಲ್ಲ ಮೇಲೆ ನಾನು ಅಧಿಕಾರ ಕೊಟ್ಟಿದ್ದೇನೆ. ಶತ್ರು ಅಂದರೆ ಯಾರು? ಅಪವಾದಿ.
ಸೈತಾನನನ್ನು ಬಲ ಅಣಗಿಸಿಲ್ಲ, ಸೈತಾನನ ಮೇಲೆ ಬಲ ಕೊಟ್ಟಿದ್ದಾನೆ, ಅವನ ಮೇಲೆ ಜಾಸ್ತಿ ಬಲ ಕೊಟ್ಟಿದ್ದಾನೆ. ದುರಾತ್ಮ ಶಕ್ತಿಗಳು, ದುಷ್ಟಶಕ್ತಿಗಳು, ಅಂಧಕಾರ ಶಕ್ತಿಗಳು ಎಲ್ಲ ಬಂಧಿಸಬೇಕು, ಅಪವಾದಿಯನ್ನು ಬಂಧಿಸಬೇಕು. ಅಂದರೆ ಹೋಗ್ತಾನೆ ಅವನು, ಮತ್ತೆ ಬರ್ತಾನೆ, ಬಂದು ಅಪವಿತ್ರ ಆತ್ಮ ತರ್ತಾನೆ, ಅಂಧಕಾರದ ವಿಷಯಗಳು ತರ್ತಾನೆ, ಎಲ್ಲ ನಿದ್ದೆ ತರ್ತಾನೆ, ಪ್ರಾರ್ಥನೆ ಮಾಡಿಗೊಡಿಸಲ್ಲ, ಎಷ್ಟೆಷ್ಟು ಅವನು ಅಡ್ಡಂಕೆ ಮಾಡ್ತಾನೆ ಅಂತಾರೆ. ಅಂದರೆ ಎಲ್ಲದರಲ್ಲಿ ಜಯಿಸಬೇಕು. ಜಯಿಸಿದರೆ ಜಯಿಸುವವನಿಗೆ ವಿಜಯ. ಈ ಲೋಕವು ಜಯ. ಈ ಲೋಕದಲ್ಲಿ ಜಯಿಸಬೇಕಂದ್ರೆ ವಿಜಯವು ವಿಶ್ವಾಸವೇ. ಈಗ ಸ್ವರ ಬರ್ತಾ ಇದೆ, ಮನುಷ್ಯ ಕುಮಾರನು ಸ್ವರ ಕೇಳ್ತಾ ಇದ್ದಾನೆ. 30 ನೋಡ್ರಿ. ಈ ಆಕಾಶವಾಣಿ ನನಗಾಗಿ ಅಲ್ಲ, ನಿಮಗಾಗಿ ಆಯಿತು. ಏನಾಯಿತು? ಆಕಾಶವಾಣಿ ಏನಂತಂದರೆ, ಈಗ ನನ್ನ ಪ್ರಾಣವು ತತ್ತರಿಸುತ್ತಿದೆ ಮತ್ತು ನನಗೆ ಈಗ ನನ್ನ ಪ್ರಾಣವು ತತ್ತರಿಸುತ್ತಿದೆ ಮತ್ತು ನಾನೇನು ಹೇಳಲಿ? ತಂದೆ, ಈ ಕಾಲದೊಳಗೆ ನನ್ನನ್ನು ತಪ್ಪಿಸು, ಆದರೆ ಇದಕ್ಕಾಗಿ ಈ ಕಾಲದಲ್ಲಿ ಸೇರಿದ್ದೇನೆ. ತಂದೆಯೇ, ನಿನ್ನ ಹೆಸರನ್ನು ಮಹಿಮೆಪಡಿಸಿಕೋ ಅಂದನು. ಅದಕ್ಕೆ ಮಹಿಮೆಪಡಿಸಿದ್ದೇನೆ, ತಿರುಗಿ ಮಹಿಮೆಪಡಿಸುತ್ತೇನೆ ಅಂತಂದು ಆಕಾಶವಾಣಿ ಅಲ್ಲಿ ನಿಂತುಕೊಂಡಿದ್ದ ಜನರನ್ನು ಕೇಳಿ ಗುಡುಗಿತ್ತು. ಈಗ ನೋಡ್ರಿ, 31ರಲ್ಲಿ ನೋಡ್ರಿ, 12:31. ತೀರ್ಪು ಲೋಕಕ್ಕೆ ತೀರ್ಪು ಆಗುತ್ತದೆ, ಇಹಲೋಕದ ಅಧಿಪತಿ ಹೊರಗೆ ನೋಡ್ಕಲ್ಪಡುವನು, ಆದರೆ ನಾನು ಭೂಮಿ ಮೇಲೆ ಎತ್ತಲ್ಪಡುವನು. ಈ ಲೋಕಾಧಿಪತಿ ಕೆಲಸ ಮುಗಿಯಿತು, ಹೋಗ್ಬಿಡ್ತಾನೆ. ನೀವೇನು ಮಾಡಬೇಕು? ಅವನನ್ನು ಬಂಧಿಸಬೇಕು. ಅವನ ದುರಾತ್ಮ ಕ್ರಿಯೆಗಳು, ದುಷ್ಟ ಕ್ರಿಯೆಗಳು, ಅಂಧಕಾರ ಕ್ರಿಯೆಗಳು ಬಂಧಿಸಬೇಕು. ಬಂಧಿಸಿ ಜಯಿಸಬೇಕು. ಜಯಿಸಿದರೆ ತಾನೇ ಅಧಿಕಾರ. ಈಗ ಮನುಷ್ಯ ಕುಮಾರನು ಬಂದುಬಿಡ್ತಾನೆ. ನಾವು ಜಯಿಸಬೇಕು. ಒಂದೊಂದು ಪಟ್ಟಣ ಆ ಅಳೆದು ಹೋದ ಆತ್ಮಗಳನ್ನು ರಕ್ಷಿಸಬೇಕು. ಆಕಾಶವಾಣಿಯಿಂದ ಮತ್ತೆ ಬರ್ತಾ ಇದೆ. ಏನಂತ ಬರ್ತಾ ಇದೆ ಅಂದರೆ, ಒಂದು ಸಲ ನಾನು ಮಹಿಮೆ ಪಡಿಸಿದ್ದೀನಿ, ಮನುಷ್ಯ ಕುಮಾರನ ಮಹಿಮೆ ಪಡಿಸಿದ್ದೀನಿ, ಮತ್ತೆ ಮಹಿಮೆ ಪಡಿಸುತ್ತೇನೆ. ಈ ಆಕಾಶವಾಣಿ ನನಗಲ್ಲ, ನಿಮಗಾಗಿ ಬಂದಿದೆ. ಒಂದು ಸಲ ಬಾಪ್ತಿಸ ಕೊಟ್ಟಿದ್ದಾನೆ ನಮಗೆ, ಒಂದು ಸಲ ಸ್ವಸ್ಥತೆ ಮಾಡಿದ್ದಾನೆ, ಒಂದು ಸಲ ನಮ್ಮನ್ನು ಹೀಲಿಂಗ್ ಮಾಡಿದ್ದಾನೆ, ಒಂದು ಸಲ ನಮ್ಮನ್ನು ಶುದ್ಧಿ ಮಾಡಿದ್ದಾನೆ, ಒಂದು ಸಲ ನಮ್ಮ ಹೃದಯನ ಶುದ್ಧಿ ಮಾಡಿದ್ದಾನೆ, ಇನ್ನೊಂದು ಸಾಲ ಮಹಿಮೆ ಪಡ್ತೀನಿ, ಇನ್ನೊಂದು ಸಾಲ ಮಾಡಿ. ಎಷ್ಟು ದೀರ್ಘ ಶಾಂತಿ ಇದೆ ದೇವರಿಗೆ. ಹಳೆಯ ಒಡಂಬಡಿಕೆ ಆದರೆ ಕೋಪ ಬಂದ್ಬಿಡ್ತು, ಒಂದು ಹೇಟ್ ಹೊಡಿಬೇಕಂತಂದು ಎಷ್ಟು ಸಿಟ್ಟು ದೇವರಿಗೆ ಗೊತ್ತಾ? ಅಂಥ ಸಿಟ್ಟನ್ನೆಲ್ಲ ಕಳ್ಕೊಂಡು ಮತ್ತೆ ನಾನು ಮಹಿಮೆ ಪಡಿಸ್ತೀನಿ, ಮತ್ತೆ ನಾನು ಕೃಪೆ ಕೊಡ್ತೀನಿ, ಮತ್ತೆ ನಾನು ದೀನತ್ವ ಕೊಡ್ತೀನಿ, ಮತ್ತೆ ನಾನು ದಯೆ ಕೊಡ್ತೀನಿ, ಮತ್ತೆ ನಾನು ಕರುಣೆ ಕೊಡ್ತೀನಿ, ಮತ್ತೆ ನಾನು ಕೃಪೆ ಕೊಡ್ತೀನಿ ಅಂತಂದು ಹೇಳ್ತಾ ಇದ್ದೀನಿ. ಆಕಾಶವಾಣಿಯಿಂದ ಬರ್ತಾ ಇದೆ. ಈಗ ಈ ಲೋಕಾಧಿಕಾರಿ ನೂಕಲ್ಪಡ್ತಾನಂತೆ, ಹೊರಗಡೆ ನೂಕಲ್ಪಡ್ತಾನೆ. ಮತ್ತು ಮನುಷ್ಯ ಕುಮಾರನು ಬಂದರೆ ಶತ್ರು ಪಾದಕ್ಕೆ ಬರಬೇಕು. ಅವನ ಪಾದಕ್ಕೆ ಬರಬೇಕು ಅಂದರೆ ನಾವು ಕೆಲಸ ಮಾಡಬೇಕು. ಬಾಪ್ತಿಸ ತಗೊಂಡವರು ಕೆಲಸ ಮಾಡಬೇಕು, ನಾವು ಕೆಲಸ ಮಾಡಬೇಕು. ಬಾಪ್ತಿಸ ತಗೊಂಡವರು ಸತ್ತು ಹೋಗಬೇಕು. ಒಂದು ಗೋಧುಮೆ ಕಾಳು ಸತ್ತು ಹೋದರೆ ಅದು ಫಲಿಸುತ್ತೆ, ಸಾಯಲಿಲ್ಲ ಅಂದರೆ ಅಪವಾದಿಗೆ ದಾಸನಾಗ್ಬಿಡ್ತೀಯ, ನರಕಕ್ಕೆ ಹೋಗ್ಬಿಡ್ತೀಯ. ಆತ್ಮಕ್ಕೆ ಸಾವಿಲ್ಲ. ಯುಗ ಯುಗಗಳು ದೇವರ ಹತ್ರ ಆರಾಧಿಸಬೇಕು, ಸ್ತುತಿಸಬೇಕು ಅಂತ ಆಸೆ ಇದ್ದರೆ ದೇವರ ಕೆಲಸ ಮಾಡ್ತೀಯ, ದೇವರಿಗೆ ಒಳಗಾಗ್ತೀಯ, ದೇವರಿಗೆ ನೀನು ವಿಧಿಯೇನಾಗ್ತೀಯ. ದೇವರಿಗೆ ವಿಧಿಯೇನಾಗಿದ್ರೆ ದೇವರ ಕೃಪೆ ನಿನ್ನ ಮೇಲಿರುತ್ತೆ, ನಿಮ್ಮ ಮಕ್ಕಳ ಮೇಲಿರುತ್ತೆ, ನಿಮ್ಮ ಮಕ್ಕಳ ಮೇಲಿರುತ್ತೆ, ಸಭೆ ಮೇಲಿರುತ್ತೆ. ಈಗ ನೋಡ್ರಿ, ಲೋಕಕ್ಕೆ ತೀರ್ಪು ಇದೆ ಅಂತೆ, ಲೋಕಕ್ಕೆ ತೀರ್ಪು ಇದೆ.
35 ನೋಡ್ರಿ. ಅಂದರೂ ಯೇಸು ಅವರಿಗೆ ಇನ್ನೂ ಸ್ವಲ್ಪ ಕಾಲ ಬೆಳಕು, ಕತ್ತಲೆ ನಿಮ್ಮನ್ನು ಮುಸಿಗೆ ಕೊಳ್ಳುವಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿರಿ. ಕತ್ತಲಲ್ಲಿ ನೀವು ಸಂಚಾರ ಮಾಡೋಕ್ಕೆ ಆಗೋದಿಲ್ಲ. ತಾನು ಎಲ್ಲಿಗೆ ಹೋಗ್ತಾನೋ ಎಂದು ತಿಳಿಯದೆ ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ. ಯೇಸು ಇರುವಾಗಲೇ ನೀವು ಯೇಸುಗೋಸ್ಕರ ಕೆಲಸ ಮಾಡಿರಿ. ಈ ಬೈಬಲ್ ಇರುವಾಗಲೇ ನೀವು ಓದ್ಕೊಳ್ರಿ. ಚೈನಾ ದೇಶದಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಒಂದು ಮಂದಿರವೂ ಇಲ್ಲ, ಬೈಬಲ್ ಇಲ್ಲ, ಸೆರೆಗೆ ಹಾಕ್ಬಿಡ್ತಾರಷ್ಟೇ. ಅಂದರೆ ವಾಕ್ಯವು ಇಲ್ಲದಿದ್ದರೆ ನಾವು ಏನು ಮಾಡೋಕ್ಕೆ, ಬೆಳಕು ಇರುವಾಗಲೇ ಕೆಲಸ ಮಾಡಿರಿ. ಈಗ ಚೈನಾ ದೇಶ ಅದಕ್ಕಿಂತ ಹೆಚ್ಚಾಗಿ ಜನಗಳು ಸೇರಿಬಿಡ್ತಾ ಇದ್ದಾರೆ. ಹೆಂಗೆ? ಅವರು ವಾಕ್ಯವನ್ನು ಹಿಡಿದಿದ್ದಾರೆ. ಸೂಟಿಯಾಗಿ ಒಂದು ವಾಕ್ಯ ಹೇಳಿದ್ರೆ ಅದನ್ನು ಅಂಡರ್ಲೈನ್ ಮಾಡಿಕೊಂಡು ಜಯಿಸಿ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಾಗಿ ಕ್ರಿಸ್ತ ಮಕ್ಕಳು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಅವ್ರಿಗೆ ವಾಕ್ಯವಿದಾನ? ಇಲ್ಲ. ಮಂದಿರವಿದಾನ? ಇಲ್ಲ. ಆನ್ಲೈನ್ ಇದಾನ? ಇಲ್ಲ. ಏನೂ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ದೇವರಿಗೆ ಒಳಗಾಗ್ರಿ. ಬೆಳಕಿರುವಾಗಲೇ ಬೆಳಕನ್ನು ಹಿಡೀರಿ. ಬೆಳಕಿರುವಾಗಲೇ ದೇವರನ್ನು. ಕತ್ತಲಲ್ಲಿ ನೀನು ಎಲ್ಲಿಗೆ ಹೋಗ್ತೀಯೋ, ಎದ್ದು ಬೀಳ್ತೀಯೋ, ಆ ನರಕಕ್ಕೆ ಹೋಗ್ತೀಯೋ, ಯಾವ ಊರಿಗೆ ಹೋಗ್ತೀಯೋ, ಯಾವ ಗುಂಟಿಗೆ ಹೋಗ್ತೀಯೋ ನಿನಗೆ ಗೊತ್ತಿಲ್ಲ. ಅದಕ್ಕಾಗಿ ಬೆಳಕಿರುವಾಗಲೇ ನೀವು ವಾಕ್ಯವನ್ನು ಧ್ಯಾನ ಮಾಡಿರಿ, ವಾಕ್ಯವನ್ನು ತಿಳ್ಕೊಳ್ರಿ, ವಾಕ್ಯವನ್ನು ಕೃಪೆಯಿಂದ ಕೃಪೆಗೆ ಮೇಲಕ್ಕೇರಿಸುವ ದೇವರಿಗೆ ಪ್ರಾರ್ಥನೆ ಮಾಡಿರಿ ಅಂತ ದೇವರು ವಾಕ್ಯವನ್ನು ವಿವರಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ಗೋಧುಮೆ ಕಾಳು ಸಾಯಬೇಕು, ಬಾಪ್ತಿಸ ತಗೊಂಡಾಗೆ ಸತ್ತು ಹೋಗಬೇಕು. ನಾವು ಕೆಲಸ ಮಾಡಬೇಕು, ದೇವರಿಗಾಗಿ ಕೆಲಸ ಮಾಡಬೇಕು. ಭಾರತ ದೇಶದಲ್ಲಿ 148 ಕೋಟಿ ಪ್ರಜೆಗಳಿಗೆ, ಜಾತಿ ಜನಾಂಗ ಪ್ರಜೆಗಳಿಗೆ ರಕ್ಷಣೆ ಇಲ್ಲಪ್ಪ ಸ್ವಾಮಿ, ರಕ್ಷಣೆ ಇಲ್ಲ ಸ್ವಾಮಿ. ಇನ್ನೂ 2,000 ಜಾತಿಗಳ ಪ್ರಜೆಗಳಿಗೆ ರಕ್ಷಣೆ ಇಲ್ಲಪ್ಪ. ಯೇಸು ಕ್ರಿಸ್ತು ಯಾರು ಅಂತ ಗೊತ್ತಿಲ್ಲಪ್ಪ. ಯೇಸು ಮಸೀ ಅಂತಂದು ಹೇಳಿದರೆ ಯೇಸು ವಾಷಿಂಗ್ ಮಿಷಿನ್ ಅಂತಂದು ಅಂತಾರಪ್ಪ. ರಕ್ಷಣೆ ಇಲ್ಲ ಸ್ವಾಮಿ. ಅನೇಕ ಜಾತಿ ಪ್ರಜೆಗಳಿಗೆ ರಕ್ಷಣೆ ಇಲ್ಲಪ್ಪ, ಅನೇಕ ಜನಾಂಗಗಳಿಗೆ ರಕ್ಷಣೆ ಇಲ್ಲಪ್ಪ. 148 ಕೋಟಿ ಪ್ರಜೆಗಳಿಗೆ, ಜಾತಿ ಜನಾಂಗ ಪ್ರಜೆಗಳಿಗೆ ರಕ್ಷಣೆ ಇಲ್ಲಪ್ಪ. 13 ರಾಷ್ಟ್ರದಲ್ಲಿ ಆ್ಯಂಟಿ ಕ್ರೈಸ್ಟ್ ಬಿಲ್ಲಾಗಿದೆ ತಂದೆ. ಎಷ್ಟು ಜನಾಂಗಗಳು ತಂದೆ, ಎಷ್ಟು ಜನಗಳಪ್ಪ ಭಾರ ಇಲ್ಲ ಸ್ವಾಮಿ. ನಿನ್ನ ಆತ್ಮವನ್ನು ಇಳಿಸು ತಂದೆ, ನಿನ್ನ ಆತ್ಮವನ್ನು ಕೊಡು ತಂದೆ. ನಿನ್ನ ಆತ್ಮದಿಂದ ಎಲ್ಲರಿಗೂ ಸುವಾರ್ಥ ವಾಕ್ಯವನ್ನು ನೀಡು ತಂದೆ. ಭಾರ ಇರಲಿ ತಂದೆ. ನಿನಗೆ ಸ್ತೋತ್ರ ಕರ್ತನೆ, ನಿನಗೆ ಸ್ತೋತ್ರ. ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.